ಅದರ ಆಚೆಗೆ ನಾನು ಮುಂದಕ್ಕೆ ಹೋಗ್ತೀನಿ. ಅದರ ಆಚೆಗೆ ಇತ್ತೀಚೆಗೆ ಭಾಳಷ್ಟು ಸುದ್ದಿಗಳು ಬರುತ್ತೆ. ತಾಯಿನ ಯಾರೋ ಒಬ್ಬನ ಎಗರಿಸಿ ಒದೀತಾ ಇದ್ದ, ಮನೆಯಿಂದ ಹೊರಗಡೆ ಹಾಕೋದು, ಆಸ್ತಿಗೋಸ್ಕರ ಎಲ್ಲ ಬರ್ಸ್ಕೊಂಡು ಅವ್ರನ್ನ ಎಲ್ಲಂದ್ರೆ ಅಲ್ಲಿ ಬೀದಿಯಲ್ಲಿ ಬಿಟ್ಬಿಡೋದು, ಹೆಂಡತಿಗೆ ಹೊಡೆಯಕ್ಕೆ ಬಿಡೋದು, ಈ ಥರದ್ದು ಅನಾಥಾಶ್ರಮಗಳಲ್ಲಿ ಕರ್ಕೊಂಡು ಹೋಗಿಬಿಡೋದು, ಸತ್ತೋಗಿದ್ದಾರೆ ಅಂದರೂ ಕೂಡ ಬಂದು ಅವರ ಅಂತಿಮ ಸಂಸ್ಕಾರವನ್ನು ಮಾಡದೇ ಇರೋದು, ಈ ಥರದ್ದು ಭಾಳ ಘಟನೆಗಳನ್ನ ನೋಡ್ತೀವಿ ಸರ್. ಅದನ್ನು ನೋಡಿದಾಗ ನಿಜಕ್ಕೂ ಕೂಡ ಒಂದು ಮನುಷ್ಯತ್ವ ಅಥವಾ ಹೃದಯವಂತಿಕೆ ಅನ್ನೋದು ನಾವೆಲ್ಲ ಕಳ್ಕೊಳ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಇಲ್ಲ ಮೇಡಮ್, ತುಂಬ ಮೇಡಮ್ ನೀವು ಹೇಳಿದಾಗ ನನಗೆ ನಾನು ನೋಡ್ತಾ ಇದ್ದಿಲ್ಲ. ಆದರೆ ತಂದೆ ತಾಯಿನ ಸಾಕುವಾಗ ಸಿಗೋಷ್ಟು ಖುಷಿ, ತಂದೆ ತಾಯಿ ಜೊತೆ ಇರೋಷ್ಟು ಸಂತೋಷ, ಆಮೇಲೆ ಅವರು ನೋಡ್ಕೊಳ್ಳೋ ಒಂದು ಆ ಟೈಮ್ ಇದೆಯಲ್ಲ ಮೇಡಮ್, ಅದರಷ್ಟು ಪವಿತ್ರವಾದ ಟೈಮು, ಅದರಷ್ಟು ಖುಷಿ ಕೊಡೋಂಥ ಟೈಮು, ಅದರಷ್ಟು ನಮಗೆ ಲವಲವಿಕೆ ಇರೋ ಟೈಮ್ ಬೇರೆ ಯಾವುದು ಸಿಗಲ್ಲ ಮೇಡಮ್. ಎಕ್ಸಾಕ್ಟ್ಲಿ. ನೀವು ಕೋಲಾರದಿಂದ ಬೆಂಗಳೂರಿಗೆ ಬಂದ್ರಾ ಅಥವಾ ಕೋಲಾರದಲ್ಲಿ ಎಷ್ಟು ವರ್ಷ ಅಲ್ಲಿ ಓದಿದ್ರಿ ತಾವು? ಕೋಲಾರದಲ್ಲಿ ನಾನು ಡಿಗ್ರಿಯೆಲ್ಲ ಅಲ್ಲೇ ಮಾಡಿದೆ ಮೇಡಮ್. ಡಿಗ್ರಿಯೆಲ್ಲ ಅಲ್ಲೇ ಮಾಡಿದ್ರಿ. ಈ ಸ್ಪೋರ್ಟ್ಸ್ಗೆ ಜಂಪ್ ಆಗಿದ್ದೆ ಎಷ್ಟನೇ ಕ್ಲಾಸಿಗೆ ಅಥವಾ ಯಾವಾಗ? ನಾನು 6ನೇ ಕ್ಲಾಸಲ್ಲಿ ಇದ್ದಾಗ ಮೇಡಮ್. 6ನೇ ಕ್ಲಾಸ್ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ. ಬಾಸ್ಕೆಟ್ಬಾಲ್ ಆಡ್ಕೊಂಡು ಅಲ್ಲಿ ಬಾಸ್ಕೆಟ್ಬಾಲಲ್ಲಿ ಆಡೋರು ತುಂಬ ಹೈಟ್ ಇರಬೇಕಂತ ಅಲ್ವಾ? ಅದರಲ್ಲಿ ಹೌದು ಮೇಡಮ್, ಇರಬೇಕು ಅಂತಾರೆ. ಬಟ್ ನಾನು ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ. ಅಲ್ಲ, ನೀವು ಹೈಟ್ ಇದ್ದೀರಾ? ನನಗೆ ಗೊತ್ತಿಲ್ಲ. 5'7" ಇದ್ದೀನಿ. 5'7" ಇದ್ದೀರಾ? ಸ್ಟೇಟ್ಗೆ ಆಡ್ತಾ ಇದ್ದೆ. ಸ್ಟೇಟ್ ಟೀಮ್ ಕ್ಯಾಪ್ಟನ್ ಆಗಿದ್ದೆ, ಸೌಸನ್ ಟೀಮ್ ಕ್ಯಾಪ್ಟನ್ ಆಗಿದ್ದೆ. ಅಲ್ಲಿ ಏನಾಗುತ್ತೆ, ಒಂದು ನಾನು ಹೈಟ್ ಇಲ್ಲ ಅಂದ್ಬಿಟ್ಟು ಒಂದು ನ್ಯಾಷನಲ್ಸ್ಗೆ ಸೆಲೆಕ್ಷನ್ ಮಾಡೋದು ಕಿಟ್ ತೆಗೆದುಬಿಡ್ತಾರೆ. ಆವಾಗ ಮತ್ತೆ ನಮ್ಮ ಅಮ್ಮನ ಹತ್ರ ಬಂದು ಅಳ್ತೀನಿ ನಾನು ಬಾಸ್ಕೆಟ್ಬಾಲಿಂದ ತೆಗೆದಾಕ್ಬಿಟ್ಟು ಏನು ಮಾಡೋದು ಅಂತ. ಅವಾಗ ನಮ್ಮಮ್ಮ ಹೇಳ್ತಾರೆ, ನೀನು ಯೋಚನೆ ಮಾಡಬೇಡ, ನೀನು ಇಂಡಿವಿಜುವಲ್ ಯಾವುದನ್ನ ಗೇಮ್ ಆಯ್ಕೆ ಮಾಡಿಕೊಂಡು ಸ್ಪೋರ್ಟ್ಸ್ ಆಡೋದಿಲ್ಲ. ಅವಾಗ ನಾನು ಬಾಡಿ ಬಿಲ್ಡಿಂಗ್ ಆಯ್ಕೆ ಮಾಡಿಕೊಂಡು. ಬಾಡಿ ಬಿಲ್ಡಿಂಗ್ ಯಾಕೆ ನಿಮಗೆ ಅದ್ರ ಬಗ್ಗೆ ಆಸಕ್ತಿ? ಯಾಕೆ ಆಸಕ್ತಿ ಅಂದರೆ ನಾನು ಕುಸ್ತಿನ ಅದು ಬಾಸ್ಕೆಟ್ಬಾಲ್ ಬಿಟ್ಟ ಮೇಲೆ ವೆಯ್ಟ್ ಲಿಫ್ಟಿಂಗ್ ಮಾಡ್ತೀನಿ. ವೆಯ್ಟ್ ಲಿಫ್ಟಿಂಗ್ ಬೇಕಂತ ಸಲಕರಣೆ ನಮ್ಮ ಹತ್ರ ಇರಲ್ಲ, ಆದ್ರೂ ಯೂನಿವರ್ಸಿಟಿಲಿ ಥರ್ಡ್ ಪ್ಲೇಸ್ ಮಾಡ್ತೀನಿ. ಅಲ್ಲಿಂದ ಕುಸ್ತಿ ಆಡ್ತೀನಿ. ಕುಸ್ತಿ ಆಡಿದಾಗ ಏನಾಗುತ್ತೆ, ಅಲ್ಲೂ ಅಷ್ಟೇ ಕುಸ್ತಿ ಬೇಕಂತ ಮ್ಯಾಟ್ ಆಗ್ಬೋದು, ಸಲಕರಣೆ ಆಗ್ಬೋದು, ಯಾವುದೂ ಇರಲ್ಲ. ಎಷ್ಟೋ ಪ್ರಯತ್ನ ಪಟ್ಟು ಆಟ ಆಡ್ತೀನಿ, ಕೊನೆಗೆ ಅದರಲ್ಲೂ ಸಕ್ಸಸ್ ಆಗಲ್ಲ. ಅದು ಯೂನಿವರ್ಸಿಟಿ ಇಲ್ಲ ಥರ್ಡ್ ಪ್ಲೇಸು ಸೆಕೆಂಡ್ ಪ್ಲೇಸ್ ಎಲ್ಲ ಮಾಡಿದ್ದೀನಿ. ಕೊನೆಗೆ ನನಗೆ ತುಂಬ ಇಷ್ಟ ಆಗಿದ್ದು ಇದು ಬಾಡಿ ಬಿಲ್ಡಿಂಗ್. ಯಾರು ಹೊಡೆಯಂಗಿಲ್ಲ ಬಡಿಯಂಗಿರಲ್ಲ. ಸ್ಟೇಜ್ ಮೇಲೆ ನಮಗೆ ಒಂದು ಟೈಮ್ ಕೊಡ್ತಾರೆ, ಬಂದು ಫೋಸ್ ಮಾಡ್ತೀವಿ, ಹೋಗ್ತೀವಿ. ನನಗೆ ಇಷ್ಟ ಆಯಿತು. ಕೋಲಾರ ಡಿಸ್ಟಿಕಲ್ಲಿ ಇದಕ್ಕೆ ಗುರು ಯಾರಿಲ್ಲ, ನನಗೂ ಗುರು ಯಾರಿಲ್ಲ. ಸೊ ಹಂಗೆ ಇದೊಂದು ಕ್ರೀಡೆ ಅಂತ ಆಯ್ಕೆ ಮಾಡಿಕೊಂಡೆ. ಆಮೇಲೆ ಮಧ್ಯೆ ಸಿದ್ಧಾಂತ ಸುಮಾರು ಜನ ಹೇಳ್ಕೊಟ್ರು, ಕಲಿತೆ. ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 10 ಹಲವು ಅನೇಕ ಪ್ರಶಸ್ತಿಗಳು ತೊಗೊಂಡು, ಇನ್ನು ಬಾಡಿ ಬಿಲ್ಡಿಂಗಲ್ಲಿ ಯಾವುದಿಲ್ಲ ಮೇಡಮ್, ಎಲ್ಲ ರಿಪೀಟ್ ಡಬಲ್ ಸರಿ ತೊಗೊಂಡ್ಬಿಟ್ಟಿದೆ. ಎಷ್ಟು ವರ್ಷದ ಸಾಧನೆ ಸರ್ ಇದು ಬಾಡಿ ಬಿಲ್ಡಿಂಗು? ಸಾಧನೆ ಇನ್ನೂ ಮಾಡ್ತಾನೆ ಇದ್ದೀನಿ ಮೇಡಮ್. ಅಂದರೆ ನೀವು ಎಷ್ಟು ವರ್ಷ ಇದಕ್ಕೋಸ್ಕರ ಡೆಡಿಕೇಟ್ ಮಾಡಿದ್ರಿ ಅಂತ ಬಾಡಿ ಬಿಲ್ಡಿಂಗ್ಗೆ? ಈಗ ಏನು ಗೊತ್ತಾ ಸರ್, ಈಗ ಜಿಮ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಜಿಮ್ಗೆ ಹೋಗಿ ಒಂದು ವಾರಕ್ಕೆ ನಡೆಯೋ ಸ್ಟೈಲೇ ಬೇರೆ ಆಗುತ್ತೆ. ನೋಡಿದ್ದೀರಾ? ಏನು ಹಿಂಗೆ ಮಾಡ್ಕೊಂಡು ಹಿಂಗೆ ನಡೆಯೋದು, ಏನೊಂದು ವಾಟರ್ ಬಾಟ್ಲ್ ತೊಗೊಳಕ್ಕೂ ಹಿಂಗೆ ಮಾಡೋದು ಏನು ಅಂದರೆ ಆ ಥರ ಆಗೋಗಿದೆ ಈಗ. ಸೊ ನೀವು ಎಷ್ಟು ವರ್ಷ ತಗೊಂಡ್ರಿ ಅಂತ? ನಾನು ಅಲ್ಲ, ಕಾನ್ಸಂಟ್ರೇಷನ್ ಅಂತ ಏನೇನೋ ಕಾನ್ಸಂಟ್ರೇಷನ್ ಇರುತ್ತಲ್ಲ, ಆ ಮಸಲ್ಸ್ ಈ ಮಸಲ್ಸ್ ಅದು ಇದು ಅಂತ. ಹೌದು ಮೇಡಮ್. ಸೊ ಎಷ್ಟು ವರ್ಷದ ಡೆಡಿಕೇಶನ್, ಎಷ್ಟು ವರ್ಷದ ಇದು ಪ್ರಯಾಸ ಅಂತ? ಪ್ರಯಾಸ 10 ವರ್ಷ ನಾನು ಸೂರ್ಯ ನೋಡಲೇ ಇಲ್ಲ. 10 ವರ್ಷ ನಾನು ಸೂರ್ಯ ನೋಡಲೇ ಇಲ್ಲ. ಯಾಕೆ? ಬೆಳಗ್ಗೆ ಎಕ್ಸಸೈಸು, ಮಧ್ಯಾಹ್ನ ಎಕ್ಸಸೈಸು, ರಾತ್ರಿ ಎಕ್ಸಸೈಸ್, ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ 24x7 ಎಕ್ಸಸೈಸ್ ಮಾಡ್ತಾಯಿದ್ದೆ. ಟೂ ಮಚ್ ಎಕ್ಸಸೈಸ್ ಮಾಡಿದರೆ ಏನೂ ಆಗೋದಿಲ್ವಾ ಸರ್? ನನಗೆ ತಪ್ಪು ತಿಳ್ಕೊಬೇಡ, ಇವತ್ತು ನನಗೆ ಅದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ನನಗೆ ಇವತ್ತು ಡಯಟ್ ಬಗ್ಗೆ ಗೊತ್ತಿಲ್ಲ, ವರ್ಕೌಟ್ ಬಗ್ಗೆ ಮಾಡೋದು ಬಗ್ಗೆ ಗೊತ್ತಿಲ್ಲ, ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಸಿಸ್ಟಮೆಟಿಕ್ ಏನೂ ಗೊತ್ತಿಲ್ಲ. ನಾನೇನು ಅಳವಡಿಸ್ಕೊಂಡೆ ಸ್ಟಾರ್ಟಿಂಗಿಂದ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ ನೋಡಿ. ಆ ಕಡೆ ಈ ಕಡೆ ಇಬ್ಬರನ್ನ ಕೂರಿಸ್ಬೋದು. ಈಗಲೂ ವರ್ಕೌಟ್ ಮಾಡ್ತೀನಿ. ನನಗೆ ಇಲ್ಲಿದ್ದಂಗೆ ಯಾವುದೋ ಒಂದು ಇಂಜುರಿ ಆಗಲಿ, ಯಾಕಂದರೆ ನನ್ನ ಮನೆ ಫುಡ್ಡು. ಪ್ರೋಟೀನು ಪ್ರೋಟೀನ್ ಶೇಕು ಇಲ್ಲ ಮೇಡಮ್, ಆ ಶೇಕ್ ಗೀಕೆಲ್ಲ ನನಗೆ ಗೊತ್ತಿಲ್ಲ. ನಂದೇನು ರಾಗಿ ಮುದ್ದೆ, ಅಂಬ್ಲಿ, ಮನೆ ಊಟ, ರಾಗಿ ರೊಟ್ಟಿ. ಏನು ಜಿಮ್ಗೆ ಹೋಗಿ ಬಂದ ತಕ್ಷಣ ಬರ್ತಾನೆ ಒಂದು ಡಜನ್ ಮೊಟ್ಟೆ ಹಿಡ್ಕೊಂಬರ್ತಾರೆ. ಹಿಡ್ಕೊಂಬಂದು ಕುದಿಸಿ ಬೇಯಿಸಿ ನಮಗೆ ವಾಂತಿ ಬಂದ್ಬಿಡ್ಬೇಕು ಮನೆಯಲ್ಲಿ ಊಟ ಮಾಡೋಕ್ಕೆ. ಆಮೇಲೆ ಅದೊಂದು ಶೇಕ್ ಹಿಡ್ಕೊಂಡು ಅಳ್ಳಾಡಿಸಿ ನೋಡಬೇಕು ಜಿಮ್ ಮಾಡೋರ್ದು ಕತೆನ. ಮೇಡಮ್ ಏನಾಗಿದೆ ಈಗ, ಆಧುನಿಕತೆ ಬೆಳೆದಿದೆ. ಆಧುನಿಕತೆ ಬೆಳೆದಾಗ ಏನಾಗುತ್ತೆ ಅಂದರೆ, ಒಂದು ಯಾವುದೊಂದು ಕಂಪ್ನಿ ಬರ್ತದೆ, ಪ್ರೋಟೀನ್ ಬೋರ್ಡ್ ಕಂಪ್ನಿ ಬರ್ಬೋದು, ಅಥವಾ ಇನ್ನೊಂದು ಡ್ರೆಸ್ ಏನು ಬೇಕಾರಾಗ್ಬೋದು. ಇವರೆಲ್ಲ ಅದಕ್ಕೆಲ್ಲ ಅಡಿಕ್ಟ್ ಆಗಿ ಇದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳಿದೆ ಅಂದರೆ, ಜಿಮ್ ಇವತ್ತು ನೀವು ಸೇರ್ಕೋತೀರಾ, ರಾಧಾ ಮೇಡಮ್ ಜಿಮ್ ಸೇರ್ಕೊಂಡ್ರು. ಜಿಮ್ಮಲ್ಲಿ ನೀವು LKG ಸ್ಟೂಡೆಂಟ್ ಅಲ್ವಾ, ಹೌದೌದು, ನಿಮಗೆ ಯಾಕೆ IAS ಬುಕ್ಸ್ ಬೇಕು?
ನಿಮ್ಗೆ ಯಾಕೆ ಡಯಟ್ ಬೇಕು ನಿಮಗೆ? 1 ವರ್ಷ 2 ವರ್ಷ 3 ವರ್ಷ ಎಕ್ಸರ್ಸೈಸ್ ಮಾಡಿ ನೀವು ಫಿಟ್ ಆದಮೇಲೆ ಅವೇ ನಿಮ್ಗೆ ಎಕ್ಸ್ಟ್ರಾ ಊಟ ಬೇಕು. ಇಲ್ಲಿ ಜಿಮ್ಗೆ ಸೇರ್ಕೊಂಡ ತಕ್ಷಣ ಫಸ್ಟ್ ಟೈಮ್ ನಿಮಗೆ ಮೊಟ್ಟೆ ತೊಗೊಳ್ಳಿ, ಡಯಟ್ ಚಾರ್ಟ್ ತೊಗೊಳ್ಳಿ, ಡಯಟಿಷಿಯನ್ ಹತ್ರ ಹೋಗಿ ಇದು ಸೊ ಇದನ್ನಲ್ಲೇ ನಮ್ಮಲ್ಲಿ ಹಾಳಾಗ್ತಾ ಇರೋದು. ಹೌದು. ಆದ್ರೆ ಒಂದು ತಿಳ್ಕೊಳ್ಳಿ ಮೇಡಮ್, ಯಾರೇ ಬಾಡಿ ಬಿಲ್ಡರ್ ಆಗ್ಬೋದು, ಯಾವುದೇ ಕ್ರೀಡಾಪಟು ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು, ಊಟ ಅವ್ರಿಷ್ಟ. ಆದರೆ ಎಕ್ಸರ್ಸೈಸ್ ಮಾಡಲಿ ಅಂದರೆ ಯಾವ ಬಾಡಿನೂ ಬರಲ್ಲ, ಯಾವ ಹೆಲ್ತ್ ಫಿಟ್ ಆಗಿರಲ್ಲ, ಎಲ್ಲರೂ ಇರಲ್ಲ. ಇಲ್ಲಿ ನಮ್ಮಲ್ಲಿ ಏನು ಮಾಡ್ತಾರೆ, ಜಿಮ್ಗೆ ಹೋಗಿದ ತಕ್ಷಣ ಎಷ್ಟು ಎಕ್ಸರ್ಸೈಸ್ ಮಾಡಬೇಕು, ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಎಷ್ಟು ತಾಸು ಮಾಡಬೇಕು ಅನ್ನೋದನ್ನ ಕ್ವಶನ್ ಮಾಡಲ್ಲ. ಫಸ್ಟ್ ಕ್ವಶನ್ ಏನು ತಿನ್ನಬೇಕು, ಯಾವ ಬಟ್ಟೆ ಹಾಕೋಬೇಕು, ಯಾವ ಶೂ ಹಾಕೋಬೇಕು, ಯಾವ ಬ್ರಾಂಡೆಡ್ ಹಾಕೋಬೇಕು. ಅಲ್ಲ ಸರ್, ಅದಕ್ಕೋಸ್ಕರನೇ ಈಗ ಜಿಮ್ ಹೋಗ್ತಾ ಇದ್ದಾರೆ ಅಂದರೆ ಸರ್, ಒಂದು ಜಿಮ್ಗೆ ಫೀಸು, ಆ ಜಿಮ್ಮಲ್ಲಿ ಪರ್ಸನಲ್ ಟ್ರೈನರ್ಗೆ ಒಂದು ಫೀಸು, ಅದಾದ ಮೇಲೆ ಶಾಪಿಂಗ್ ಏನೋ ಒಂದು 20,000 ಮೇಲಿಂದ ಕೆಳಗಡೆ ಎಲ್ಲ. ಅದು ಇದು ಏನು ಹೆಡ್ಫೋನು, ಇಲ್ಲಾಂದ್ರೆ ಸಣ್ಣದೊಂದು ಇಯರ್ಫೋನು, ಕೆಲವೊಂದು ವರ್ಕೌಟ್ಗೆ ಅದಾಗಲ್ಲ ಇಯರ್ಫೋನು, ಆಮೇಲೆ ಇಂಥದ್ದೇ ಶೂ, ಇಂಥದ್ದೇ ಅದು ಏನೋ ಡ್ರೆಸ್ಸು, ಅದಕ್ಕೊಂದು 20,000. ಆಮೇಲೆ ಅದೇನೋ ಡಬ್ಬ ತಗೊಂಬತ್ತಾರೆ ಇಷ್ಟು ದೊಡ್ಡವು ಅಲ್ವಾ ಸರ್? ಅಲ್ಲ ನನ್ಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ. ನೀವು ಎಕ್ಸ್ಪರ್ಟ್ ಅಲ್ವಾ ಅದರಲ್ಲಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ, ನಾನು ಹೇಳಿದ್ರೆ ಎಲ್ಲರಿಗೂ ಗ್ಯಾರಂಟಿ ನ್ಯೂಸ್ ಮುಖಾಂತರ ಮನೆ ಮಾಡ್ಕೋದು ಸ್ನೇಹಿತರೆ. ನೀವು ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಿ, ಸ್ಪೋರ್ಟ್ಸ್ ಮಾಡಿ, ಯಾವುದೇ ಕ್ರೀಡೆ ನೀವು ಆಯ್ಕೆ ಮಾಡ್ಕೊಳ್ಳಿ. ಆದರೆ ನೀವು ಒಂದು ಸಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ನಿಮ್ಮ ನಗುವಿಗಾಗಿ ನೀವೇ ಡಾಕ್ಟರ್ ಆಗಬೇಡಿ. ನಿಮ್ಮ ನಗು ಬೇಕಾದರೆ ನೀವು ಡಾಕ್ಟರ್ ಹತ್ರ ಹೋಗಿ. ಅಂದರೆ ಬಿಫೋರ್ ಗೋಯಿಂಗ್ ಟು ಜಿಮ್ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು ಅಲ್ಲ. ಇವು ಹೇಳ್ತೆ ಬೇರೆ ಪ್ರೋಟೀನ್ ತೊಗೊಳಕ್ಕೆ, ಇಂಜೆಕ್ಷನ್ ತೊಗೊಳಕ್ಕೆ, ಇವೆಲ್ಲ ಮಾಡೋಕ್ಕಿಂತ ಮೊದಲು ಡಾಕ್ಟರ್ ಹೊಸದು ಭೇಟಿ ಮಾಡಿ. ನಾನು ಯಾರು ಅಪೋಸ್ ಮಾಡೋದು, ನೀವು ಯಾವುದೋ ತೊಗೊಳ್ಳಿ, ಪ್ರೋಟೀನ್ ತೊಗೊಳ್ಳಿ, ಇಂಜೆಕ್ಷನ್ ಹಾಕೊಳ್ಳಿ, ಏನು ಬೇಕಾದ್ರೆ ಹಾಕೊಳ್ಳಿ, ಅದನ್ನು ನಾನು ಅದಕ್ಕೆ ವಿರೋಧಿ ಅಲ್ಲ. ಆದರೆ ಅದೆಲ್ಲ ಹಾಕೊಳ್ಳೋಕ್ಕಿಂತ ಮೊದಲು ಒಂದ್ಸತಿ ಡಾಕ್ಟ್ರನ್ನ ಭೇಟಿ ಮಾಡಲೇಬೇಕು. ಡಾಕ್ಟ್ರನ್ನ ನೀವು ನೋಡಿದಾಗ ಏನಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಏನು ತೊಗೋಬೇಕು, ಏನು ಮಾಡಬೇಕು, ಬಿಡಬೇಕು ಅಂತ. ಇಲ್ಲಿ ಏನಾಗಿದೆ ಗೊತ್ತಾ ಮೇಡಮ್, ಇಲ್ಲಿ ಎಲ್ಲರೂ ಡಾಕ್ಟರ್ ಆಗಿಬಿಟ್ಟಿದ್ದಾರೆ, ಎಲ್ಲರೂ ಕೋಚ್ ಆಗಿಬಿಡ್ತಾರೆ, ಎಲ್ಲರೂ ಅದ್ರ ಬಗ್ಗೆ ಡಿಸ್ಕಷನ್ ಅವ್ನಿಗೆ ಗೊತ್ತಿರೋದಿಲ್ಲ. ಕೆಲವರು ಹೇಳ್ತಾರೆ ಎಕ್ಸರ್ಸೈಸ್ ಮಾಡಿದ್ರೆ ನಿಮ್ಮ ಮಕ್ಕಳಾಗಲ್ಲ, ಹೌದಾ ಅಂತಾರೆ. ನಿನ್ಗೆ ಯಾರು ಹೇಳಿದ್ರು? ನನಗೆ ಯಾರು ಹೇಳಿದ್ರು? ಇನ್ನು ಕೆಲವು ಬರ್ತಾರೆ ವರ್ಕೌಟ್ ಮಾಡಬೇಡ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಿನ್ಗೆ ಯಾರು ಹೇಳಿದ್ರು? ನನಗೆ ಯಾರು ಹೇಳಿದ್ರು?